ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸೌತೆಕಾಯಿ ಹುಳಿ. ಇದನ್ನು ಮಂಗಳೂರು ಸೌತೆಕಾಯಿ ಹುಳಿ ಅಂತಲೂ ಕೂಡ ಕರೀತಾರೆ. ಈ ಒಂದು ಸೌತೆಕಾಯಿ ಹುಳಿನ ಮದುವೆ ಮನೆ ಸ್ಟೈಲಲ್ಲಿ ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ಒಂದು ಸೌತೆಕಾಯಿ ಹುಳಿನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 kg ಆಗುವಷ್ಟು ಸೌತೆಕಾಯಿನ ತಗೊಂಡಿದ್ದೇನೆ. ಹಾಗೆ ಮೀಡಿಯಂ ಗಾತ್ರದ 2 ಈರುಳ್ಳಿ. ಇದಕ್ಕೆ ಯಾವ್ಯಾವ ಸಾಮಗ್ರಿ ಬೇಕಂತ ನೋಡೋಣ. ಮೊದಲಿಗೆ ಉದ್ದಿನಬೇಳೆ, ಹಾಗೆ ಧನಿಯಾ, ಒಂದು 3 ಕಡ್ಡಿ ಆಗುವಷ್ಟು ಕರಿಬೇವು, ಹಾಗೆ ಸ್ವಲ್ಪ ಕಡಲೆಬೇಳೆ, ಜೀರಿಗೆ, 1 ಕಪ್ ಆಗುವಷ್ಟು ಕಾಯಿ ತುರಿ, 3/4 ಕಪ್ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ ಇಲ್ಲಿ. ಹಾಗೆ ನಾನಿಲ್ಲಿ ಖಾರಕ್ಕೆ ತಕ್ಕಂತೆ ಕಡ್ಡಿ ಮೆಣಸನ್ನು ತಗೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು ಹುಳಿ. ಇವಾಗ ನಾವು ಸೌತೆಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 1 kg ಆಗುವಷ್ಟು ಸೌತೆಕಾಯಿನ ತೊಗೊಂಡಿದ್ದೇನೆ ಅನ್ನಲ್ಲ, ಅದನ್ನು ಇವಾಗ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ಇದರ ಸಿಪ್ಪೆ ಏನು ತೆಗೆಯೋದು ಬೇಡ. ಹಾಗೆ ಇದನ್ನು ಕಟ್ ಮಾಡಿಕೊಂಡು ಇದರ ಒಳಗಡೆ ಇರುವಂಥ ತಿರುಳನ್ನು ನಾವು ತೊಗೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಕಟ್ ಮಾಡ್ತಿದ್ದೀನಲ್ಲ, ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀಟಾಗಿ ಇದರ ತಿರುಳನ್ನು ತೊಗೋಬೇಕು. ನೋಡಿ, ನಾನಿಲ್ಲಿ ತೊಗೊಳ್ತಿದ್ದೀನಲ್ಲ, ಈ ರೀತಿಯಾಗಿ ಇಷ್ಟು ತಿರುಳನ್ನು ತೊಗೊಂಡ್ರೆ ಸಾಕು. ನಾನೀಗ ಎಲ್ಲ ತಿರುಳನ್ನು ತಗೊಂಡು ಇಲ್ಲಿ ಇಟ್ಕೊಂಡಿದ್ದೇನೆ. ಇದನ್ನು ಪೀಸಾಗಿ ಮಾಡೋಣ ಬನ್ನಿ. ನೀವು ಇದನ್ನು ಅತಿ ಚಿಕ್ಕ ಪೀಸನ್ನಾಗಿಯೂ ಕೂಡ ಮಾಡ್ಕೋಬೇಡಿ, ಹಾಗೆ ಅತಿ ದೊಡ್ಡದಾಗಿಯೂ ಕೂಡ ಬೇಡ. ಮೀಡಿಯಂ ಸೈಜ್ನಲ್ಲೇ ಇದ್ದರೆ ಸಾಕು. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ಪೀಸನ್ನು ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಪೀಸ್ ಇದ್ದರೆ ಸಾಕು, ಇಷ್ಟು ದೊಡ್ಡ ಗಾತ್ರ ಇದ್ದರೆ ಸಾಕು. ನೀವು ಅತಿಯಾಗಿ ದೊಡ್ಡದು ಅಥವಾ ಅತಿ ಚಿಕ್ಕದು ಕೂಡ ಮಾಡ್ಕೋಬೇಡಿ. ಚಿಕ್ಕದು ಮಾಡಿಕೊಂಡ್ರೆ ಸೌತೆಕಾಯಿ ಬೇಗ ಕರ್ಗೋಗುತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ ಇದನ್ನು ಕಟ್ ಮಾಡ್ಕೊಂಡಿರೋ ಸೌತೆಕಾಯಿನ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ನೀರನ್ನು ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಇದನ್ನು ಒಂದ್ಸರಿ ನೀವು ವಾಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕಾಗತ್ತೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ನಾವಿಲ್ಲಿ ಬೇಯಲಿಕ್ಕೆ ಇಡೋಣ. ನೋಡಿ, ನಾನಿಲ್ಲಿ ಹಾಕ್ತಿದ್ದೀನಲ್ಲ, ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಇದನ್ನು ಎಲ್ಲವನ್ನು ಸೋಸಿ ಹಾಕ್ಕೊಳ್ಳಿ. ಇದಕ್ಕೆ ನಾನು ಬೇಕಾಗುವಷ್ಟು ನೀರು, ಒಂದು ಅರ್ಧ ಪಾತ್ರೆ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಬೆಂಕಿ ಒಲೆಯಲ್ಲಿ ಬೇಯಿಸ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು, ಈ ರೀತಿಯಾಗಿ ನೀರನ್ನು ಮತ್ತು ಹೋಳನ್ನು ಹಾಕಿ ಒಲೆ ಮೇಲೆ ಇಟ್ಟು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ತಾ ಇದ್ದೀನಿ. ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಇಲ್ಲಿ ನಾನು ಇಡ್ತಾ ಇದ್ದೀನಿ. ಹಾಗೆ ಇದಕ್ಕೆ 3/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು. ಹಾಗೆ ನಾನು ಆವಾಗ ತೋರಿಸಿರುವ ಈರುಳ್ಳಿಯನ್ನು ಕೂಡ ಉದ್ದವಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇ ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇವೆಲ್ಲವನ್ನು ಸೇರಿಸ್ಕೊಂಡು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾಪನ್ನು ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡಿ. ಈ ಒಂದು ಹುಳಿನ ಮಾಡಲಿಕ್ಕೆ ನಾವಿವಾಗ ಬೇಕಾಗಿರೋ ಸಾಮಗ್ರಿನ ಹೊರ್ಕೊಳ್ಳೋದು ಹೇಗಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ 2 ಚಮಚವಾಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಕೊಬ್ಬರಿ ಎಣ್ಣೆನಾದರೂ ಸೇರಿಸ್ಕೋಬೋದು, ಇಲ್ಲ ಅಡುಗೆ ಎಣ್ಣೆನಾದರೂ ಸೇರಿಸ್ಕೋಬೋದು. ಇದಕ್ಕೆ ನಾನಿಲ್ಲಿ 1.5 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಸೇರಿಸ್ಕೊಂಡಿರುವಂಥ ಕಡಲೆಬೇಳೆನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಇವೆರಡನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ತಾನೆ ಇವೆರಡು ಈ ರೀತಿಯಾಗಿ ಫ್ರೈ ಆಗಬೇಕು. ಅದಕ್ಕೆ ನಾನಿವಾಗ 2.5 ಸ್ಪೂನ್ ಆಗುವಷ್ಟು ಧನಿಯನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಧನಿಯನ್ನು ಸೇರಿಸ್ಕೊಂಡು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಘಮ ಬರುವವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ತೋರಿಸಿರುವಂಥ ಕರಿಬೇವನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕರಿಬೇವನ್ನು ಸೇರಿಸ್ಕೊಂಡು ಫ್ರೈ ಮಾಡೋದ್ರಿಂದ ಈ ಒಂದು ಹುಳಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೂ ಇದರ ಪರಿಮಳವು ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ನೀವೇ ನೋಡ್ತಿರ್ಬೋದು, ಈ ಒಂದು ಕರಿಬೇವು ಅನ್ನೋದು ಈ ರೀತಿಯಾಗಿ ಫ್ರೈ ಆಗಿದ್ರೆ ಸಾಕು. ಹಾಗೆ ಫ್ರೈ ಆಗಿರೋ ಎಲ್ಲ ಮಸಾಲೆಯನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇದೇ ಬಾಣಲಿಗೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಮೆಣಸನ್ನು ಕೂಡ ಇಲ್ಲೇ ಹುರ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು, ಈ ರೀತಿಯಾಗಿ ಮೆಣಸನ್ನು ಹಾಕ್ಕೊಂಡು ಇಲ್ಲೇ ಹುರಿದಿಟ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಹುರಿತಿದ್ದೀನಲ್ಲ, ಈ ರೀತಿಯಾಗಿ ನೀವು ಇದನ್ನ ಹುರ್ಕೊಳ್ಳಿ. ಇದು ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಯಾಕಂದರೆ ಇದು ಕರಟಿ ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ಇದನ್ನು ಮಗುಚುತ್ತಾನೆ ಇರಿ. ನೋಡಿ, ಇವಾಗ ಮೆಣಸು ಹುರಿದಿದ್ದಾಗಿದೆ. ನಾನಿದಕ್ಕೆ ಇಲ್ಲೇ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಂಥ ಕಾಯಿ ತುರಿಯನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಮಾಡ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಬುಡ ಹಿಡಿಯೋಲ್ಲ. ನೀವು ಮಿಕ್ಸ್ ಮಾಡ್ಕೊಳ್ದೆ ಹಾಗೆ ಬಿಟ್ಟರೆ ಇದು ತಳ ಹಿಡಿಯೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಹಾಗೆ ಗ್ಯಾಸ್ ಕೂಡ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ. ನೋಡಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಲ್ಲ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಇದಕ್ಕೆ ಆವಾಗಲೇ ಹುರಿದಿಟ್ಕೊಂಡಿರೋ ಎಲ್ಲ ಸಾಮಗ್ರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸೇರಿಸ್ಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತಣಿಲಿಕ್ಕೆ ಒಂದು 5 ನಿಮಿಷಗಳ ಕಾಲ ಬಿಡಿ. ಇದಕ್ಕೆ ನಾನಿಲ್ಲಿ ಹುಳಿನ ಹಾಕಿಯೇ ಇಟ್ಟಿದ್ದೇನೆ, ಯಾಕಂದರೆ ಆಮೇಲೆ ಮರ್ತೋಗೋ ಸಾಧ್ಯತೆ ಕೂಡ ಇರುತ್ತೆ. ಇವಾಗ 5 ನಿಮಿಷವಾಗಿದೆ. ಇವಾಗ ನಾವಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡಿರುವಂಥ ಎಲ್ಲ ಮಸಾಲನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ನೋಡಿ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಲ್ಲ, ಎಲ್ಲವನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ನೀರು ಹಾಕ್ಕೊಂಡಿದ್ದೇನೆ. ಈ ರೀತಿಯಾಗಿ ಹಾಕಿ ಮಿಕ್ಸಿ ಜಾರ್ನಲ್ಲಿ ರುಬ್ಕೋಬೇಕಾಗತ್ತೆ. ಹಾಗೆ ಇದು ಇವಾಗ ರುಬ್ಕೊಂಡಾಗಿದೆ. ಇಷ್ಟು ನೈಸ್ ಆದರೆ ಸಾಕಾಗತ್ತೆ. ನೋಡಿ ಇದೇನು ಜಾಸ್ತಿ ರುಬ್ಕೊಳ್ಳೋದೇನು ಬೇಡ, ಸ್ವಲ್ಪ ತರಿಯಾಗಿದ್ರೂ ಒಳ್ಳೆಯದೇ. ಹಾಗೆ ಇವಾಗ ನಾವಿಲ್ಲಿ ಒಲೆ ಮೇಲೆ ಇಟ್ಕೊಂಡಿರುವಂಥ ಸೌತೆಕಾಯಿ ಕೂಡ ಬೇಯ್ತಾ ಬಂದಿದೆ, ನೀವೇ ನೋಡ್ತಿರ್ಬೋದು. ಈ ರೀತಿಯಾಗಿ ಇದು ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ಮೊದಲೇ ತೋರಿಸಿರುವಂಥ 3/4 ಕಪ್ ಆಗುವಷ್ಟು ಬೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬೆಲ್ಲವನ್ನು ಹಾಕಿ ಒಂದು 5 ನಿಮಿಷ ಇದನ್ನು ಕುದಿಸಬೇಕಾಗತ್ತೆ. ಈ ರೀತಿಯಾಗಿ ಬೆಲ್ಲವನ್ನೆಲ್ಲ ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 5 ನಿಮಿಷಗಳ ಕಾಲ ಕುದಿಯಲು ಬಿಡಿ. ಇವಾಗ 5 ನಿಮಿಷವಾಗಿದೆ. ನೋಡಿ ನಾನಿಲ್ಲಿ ಇದರ ಹೋಳು ಬೆಂದಿದೆಯೋ ಇಲ್ವೋ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಕೈಯಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡಿದಾಗ ಹೋಳು ಮೆತ್ತಗಾಗಿ 2 ಭಾಗವಾಗ್ತಾ ಇದೆ. ಈ ರೀತಿ ಆದರೆ ಸಾಕು, ಹೋಳು ಬೆಂದಿದೆ ಅಂತ ಅರ್ಥ. ನಾನಿಲ್ಲಿ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಮಸಾಲೆ ಎಷ್ಟು ದಪ್ಪವಾಗಿದೆ ಅಂತ. ನೀವು ಹಾಗೆ ಇಷ್ಟು ದಪ್ಪವಾಗಿ ಇಟ್ಕೊಂಡ್ರೆ ಒಳ್ಳೆಯದು. ನೋಡಿ ನಾನೊಂದು ಸಾರಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ, ಇದಕ್ಕೆ ಇನ್ನು ನೀರು ಹಾಕ್ಬೋದಾ ಅಥವಾ ಇಷ್ಟೇ ಸಾಕಾ ಅಂತ. ಈ ಒಂದು ಹುಳಿ ಅನ್ನೋದು ಸ್ವಲ್ಪ ದಪ್ಪ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಕೂಡ ನಾವಿಲ್ಲಿ ಸೇರಿಸ್ಕೋಬಹುದು. ಇದು ಕುದಿ ಬಂದ ಮೇಲೆ ಇನ್ನೂ ಸ್ವಲ್ಪ ದಪ್ಪವಾಗುತ್ತೆ. ನೋಡಿ ನಾನಿಲ್ಲಿ ಇದಕ್ಕೆ ಒಂದು ಕ್ಯಾಪನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಈ ರೀತಿಯಾಗಿ ಇದು ಕುದಿ ಬಂದರೆ ಸಾಕು. ಹಾಗೆ ನಾನಿಲ್ಲಿ ಇದಕ್ಕೆ ಉಪ್ಪು ಸರಿಯಾಗಿದೆ ಇಲ್ವೋ ಅಂತ ನಾನಿಲ್ಲಿ ನೋಡ್ಕೊಳ್ತಾ ಇದ್ದೀನಿ. ಉಪ್ಪು, ಖಾರ ಹಾಗೆ ಸಿಹಿ ಎಲ್ಲವೂ ಕರೆಕ್ಟಾಗಿದ್ದರೆ ಈ ಒಂದು ಹುಳಿ ಅನ್ನೋದು ತುಂಬಾ ಚೆನ್ನಾಗಿ ಇರುತ್ತೆ. ನೀವು ಹಾಗೆ ಉಪ್ಪನ್ನು ನೋಡಿ ಇದಕ್ಕೆ ಉಪ್ಪು ಅಥವಾ ಸಿಹಿ ಏನಾದರೂ ಬೇಕಾದರೆ ಇಲ್ಲೇ ಸೇರಿಸ್ಕೋಬಹುದು. ಹಾಗೆ ನಾನಿಲ್ಲಿ ಇದಕ್ಕೆ 3 ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಕುದಿದು ಮುಗಿದ ಮೇಲೆ ಲಾಸ್ಟಿಗೆ ಸೇರಿಸ್ಕೊಂಡು ಇದನ್ನು ನಾನಿಲ್ಲಿ ಇಳಿಸಿ ಇಡ್ತಾ ಇದ್ದೀನಿ, ನೀವೇ ನೋಡ್ತಿರ್ಬೋದು. ಹಾಗೆ ನಾನಿಲ್ಲಿ ಈ ಒಂದು ಹುಳಿಗೆ ಒಗ್ಗರಣೆಯನ್ನು ಹೇಗೆ ಹಾಕೋದಂತನೂ ಕೂಡ ತೋರಿಸ್ತೀನಿ. ಈ ಒಂದು ಹುಳಿಗೆ ಒಗ್ಗರಣೆ ಹಾಕಿದರೆ ಇಡೀ ಮನೆಯೆಲ್ಲ ಗಮ್ ಗಮ್ ಅಂತ ಪರಿಮಳ ಬರ್ತಾ ಇರುತ್ತೆ. ನೋಡಿ ನಾನಿಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಒಂದು 4 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸಾಸಿವೆನೂ ಕೂಡ ನಾನಿಲ್ಲಿ ಹಾಕ್ಕೊಂಡು ಈ ಸಾಸಿವೆ ಚಟ್ಪಟ್ ಅಂತ ಸಿಡಿದ ಮೇಲೆ ಇದಕ್ಕೆ ನಾನಿಲ್ಲಿ ಜಜ್ಜಿಟ್ಟುಕೊಂಡ 1 ಗಡ್ಡೆ ಬೆಳ್ಳುಳ್ಳಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಗಾತ್ರದ 1 ಗಡ್ಡೆ ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಜಿ ಹಾಕ್ತಾ ಇದ್ದೀನಿ, ನೀವೇ ನೋಡ್ತಿರ್ಬೋದು. ಈ ರೀತಿಯಾಗಿ ಬೆಳ್ಳುಳ್ಳಿನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಬೆಳ್ಳುಳ್ಳಿ ಅನ್ನೋದು ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ಬಂದಾಗ ಇದಕ್ಕೆ ನಾನಿಲ್ಲಿ 2 ಒಣಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಣಮೆಣಸು ಹಾಕೋದ್ರಿಂದ ಕೂಡ ಈ ಒಂದು ಒಗ್ಗರಣೆ ಅನ್ನೋದು ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಒಂದು 5 ರಿಂದ 6 ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ನೀವೇ ನೋಡ್ತಿರ್ಬೋದು. ಈ ಒಗ್ಗರಣೆ ಅನ್ನೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಷ್ಟೇ ಚೆನ್ನಾಗಿ ಪರಿಮಳನೂ ಕೂಡ ಇಲ್ಲಿ ಬರ್ತಾ ಇದೆ. ಹಾಗೆ ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಾನಿವಾಗ ಈ ಒಂದು ಹುಳಿ ಬಿಸಿ ಬಿಸಿ ಇರುವಾಗಲೇ ಈ ಒಂದು ಒಗ್ಗರಣೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹುಳಿ ಬಿಸಿ ಇರುವಾಗಲೇ ಹಾಕ್ಕೊಂಡ್ರೆ ಒಳ್ಳೆಯ ಘಮ ಅನ್ನೋದು ಬರುತ್ತೆ. ನೋಡಿ ನಾನಿಲ್ಲಿ ಹಾಕ್ಕೊಂಡು ಇದನ್ನ ಒಂದು ಸಾರಿ ಮಿಕ್ಸ್ ಮಾಡಿ ಮುಚ್ಚಿ ಇಡ್ತಾ ಇದ್ದೀನಿ, ನೀವೇ ನೋಡ್ತಿರ್ಬೋದು. ಈ ಸೌತೆಕಾಯಿ ಹುಳಿ ಅನ್ನೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ನೀವು ಮದುವೆ ಮನೆಯಲ್ಲಿ ಅಥವಾ ಫಂಕ್ಷನ್ ಮನೆಯಲ್ಲಿ ಒಂದು ಸೌತೆಕಾಯಿ ಹುಳಿಯನ್ನು ಹೇಗೆ ಟೇಸ್ಟ್ ಮಾಡಿರ್ತೀರೋ ಅದೇ ರೀತಿಯಾಗಿ ಈ ಒಂದು ಹುಳಿನೂ ಕೂಡ ಆಗುತ್ತೆ. ನೀವು ಕೂಡ ಈ ಒಂದು ಸೌತೆಕಾಯಿ ಹುಳಿನ ನಿಮ್ಮ ಮನೆಯಲ್ಲಿ ಮಾಡಿ ಇದು ಹೇಗೆ ಬಂತಂತ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಿದ್ರೆ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಆ ಒಂದು ರೆಸಿಪಿನ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು.